ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾವು ಫ್ಲವರ್ಸ್ ಗಾರ್ಡನ್ ನೋಡೋಣ. ತುಂಬಾ ತಿಂಗಳಾಗಿತ್ತು ತೋರಿಸ್ಲಾರ್ದೆ. ಇವಾಗ ಹೇಗಿದೆ, ಯಾವ ಪರಿಸ್ಥಿತಿಲಿ ಇದೆ ಎಲ್ಲದ್ರ ಬಗ್ಗೆ ಹೇಳ್ತೀನಿ ನಾನು. ಆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಒಂದ್ಸರ್ತಿ ಇದನ್ನ ನೋಡಿ. ಇದು ಯಾವ್ದು ಗಿಡ ಗೊತ್ತಾಯ್ತಾ ನಿಮ್ಗೆ? ಇದು ಸ್ಫಟಿಕ ಅಂತ ಗೋರ್ಟೆಗೆ ಹೂ ಅಂತೀವಲ್ಲ, ಅದು ಡಬಲ್ ಕಲರ್ದು. ಇಷ್ಟು ಬೆಳ್ಕೊಂಡ್ಬಿಟ್ಟಿದೆ, ಅದು ಕೆಳಗ್ ತನಕ ಬಂದ್ಬಿಟ್ಟಿದೆ. ಇನ್ನೂ ಬೆಳೀತಾ ಇದೆ, ಯಾಕಂದ್ರೆ ಈಗಷ್ಟೇ ಮಳೆಗಾಲ ಸ್ಟಾರ್ಟ್ ಆಗಿದೆಯಲ್ಲ. ಆಮೇಲೆ ಮೇಲ್ಗಡೆ ಕಾಣಿಸ್ತಿರೋದು ಟೆರೆಸ್ ಗಾರ್ಡನ್ ಇದು. ಆ ಬಸ್ಲೆ ಗಿಡ ಅದು ಇದೆಲ್ಲ ಕೆಳಗೆ ಬಂದಿದೆ. ಆದ್ರೂ ಕೂಡ ಅದನ್ನು ಕೂಡ ಕಂಪ್ಲೀಟ್ ಆಗಿ ಸದ್ಯದಲ್ಲೇ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಹಾಗೆ ಫ್ಲವರ್ ಗಾರ್ಡನ್ ಫಸ್ಟ್ ಹೇಗಿತ್ತು ಅಂತ ಒಂದ್ಸರ್ತಿ ನಿಮ್ಗೆ ಒಂದೆರಡು ಕ್ಲಿಪ್ ತೋರಿಸ್ತೀನಿ. ಫಸ್ಟ್ ನನ್ನ ಚಾನಲ್ ನೋಡೋರಿಗೆ ಅರ್ಥ ಆಗಲ್ಲ ಅಂತವರಿಗೋಸ್ಕರ ನೋಡಿ. ಇದು ಕಾಂಪೌಂಡ್ ಹೊರಗಡೆ ಇರೋ ಫುಟ್ಪಾತ್. ಇಲ್ಲಿ ನಾನು ಫ್ಲವರ್ ಗಾರ್ಡನ್ ಮಾಡಿದ್ದೆ. ಅಂದ್ರೆ ಮನೆ ಒಳಗಡೆ ಸುತ್ತಲೂ ಮನೆ ಸುತ್ತಲೂ ಬೇರೆ ಬೇರೆ ಎಲ್ಲ ಗಿಡ ಇರೋದ್ರಿಂದ ಈ ಹೂವಿನ ಗಿಡ ಬೆಳೆಸಕ್ಕೆ ಅಂತಾನೆ ಇಲ್ಲಿ ಖಾಲಿ ಜಾಗ ಇತ್ತಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಗಿಡ ಬೆಳೆಸಿದ್ದೆ. ಸೇವಂತಿಗೆ ಗಿಡ, ಇನ್ನ ಇದು ನಮ್ಮ ದಾಸವಾಳ ಗಿಡ ಇವೆಲ್ಲ ತರಿಸ್ಬಿಟ್ಟು ಎಲ್ಲ ಇದು ಮಾಡಿದ್ದೆ ನೋಡಿ. ಅಲ್ಲೊಂಥರ ಪರ್ಪಲ್ ಕಲರ್ ಹೂ ಆಗಿದೆಯಲ್ಲ, ಆ ಗಿಡ ನೆನ್ಪಿಟ್ಕೊಳ್ಳಿ, ಆಮೇಲೆ ತೋರಿಸ್ತೀನಿ ಅದು ಹೇಗಿದೆ ಆಮೇಲೆ ಅಂತ. ಓಕೆನಾ? ಸರಿ. ಈಗ ಆಮೇಲೆ ಏನಾಯ್ತು, ಈ ಫ್ಲವರ್ ಗಾರ್ಡನ್ ತುಂಬಾ ಚೆನ್ನಾಗಿ ಬೆಳೆದಿತ್ತು, ಎಲ್ಲ ಓಕೆ ಇತ್ತು. ಈ ಕಾರ್ ತಗೊಂಡ್ವಿ, ಈ ಅರ್ಟಿಕಾ ಕಾರ್. ಇದು 7 ಸೀಟರ್ ಕಾರ್. ಇದು ಸ್ವಲ್ಪ ದೊಡ್ಡ ಸೈಜ್ ಅಲ್ಲ ಇದು. ಫಸ್ಟ್ ಇದು ನಮ್ದು ಸ್ಕೋಡಾ ಕಾರ್ ಇತ್ತು, ಅದು ರೋಡ್ ಮೇಲೆ ನಿಲ್ಸಿ ಸರಿ ಹೋಗ್ತಿತ್ತು ಅದಕ್ಕೆ. ಇದೇನಾಯ್ತು, ಈ ಕಾರ್ ಸ್ವಲ್ಪ ಹೊರಗಡೆ ಬರೋದ್ರಿಂದ ಬೇರೆ ಕಾರ್ ಬಂದವಾಗ ಅಥವಾ ಒಂದು ಕಾರ್ ಪಕ್ಕದಲ್ಲಿ ಎದುರುಗಡೆ ಮನೆ ನಿಲ್ಸಿದಾಗ ಇನ್ನೊಂದು ಕಾರ್ ಹೋಗೋ ಪ್ಲೇಸ್ ಇರಲ್ಲ. ಇದಕ್ಕೆ ಯಾರು ಗುದ್ದು ಬಿಡ್ತಾರೆ ಅನ್ನೋ ಹೆದರಿಕೆಗೆ ಏನ್ ಮಾಡಿದ್ವಿ ಅಂದ್ರೆ ಫುಟ್ಪಾತ್ ತರಿಸಿದ್ವಿ. ಸಿಮೆಂಟ್ ಎಲ್ಲ ಮಾಡಿಸ್ಬಿಟ್ಟು ಫುಟ್ಪಾತ್ ಮೇಲೆ ಇಟ್ಟಿದ್ವಿ. ಇದಕ್ಕೆ ಮಾಡಿಸ್ಬೇಕು ಸದ್ಯದೊಳಗೆ, ಅದನ್ನ ಮಾಡಿಸ್ಬಿಟ್ಟು ಹೇಳ್ತೀನಿ. ಓಕೆ, ಇವಾಗ ನಮ್ಮ ಫ್ಲವರ್ ಗಾರ್ಡನಿಗೆ ಬರೋಣ. ಈ ಫ್ಲವರ್ ಗಾರ್ಡನ್ ಈಗ ಮುಂದ್ಗಡೆಯಿಂದ ಪಕ್ಕಕ್ಕೆ ಶಿಫ್ಟ್ ಆಗಿದೆ. ಪಕ್ಕಕ್ಕೆ ಅಂದ್ರೆ ಫಸ್ಟ್ ಇಂದ ನಾನು ಯಾವಾಗಲೂ ಸುಮಾರು ಸತಿ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ, ನಮ್ಮ ಮನೆ ಪಕ್ಕದಲ್ಲಿ ಖಾಲಿ ಸೈಟ್ ಇದೆ ಅಂತ ಹೇಳ್ಬಿಟ್ಟು. ಆ ಸೈಟ್ ಅಲ್ಲಿ ಬೇರೆ ಗಿಡ ಇತ್ತು ಫಸ್ಟ್, ಆ ಗಿಡದ ಬದಲಿಗೆ ಈ ಗಿಡ ಇಟ್ಟಿದೀವಿ ಇವಾಗ. ಅವತ್ತು ಸಿಮೆಂಟ್ ಕೆಲಸ ಮಾಡಕ್ ಬಂದಿದ್ರು, ಅವ್ರ ಹತ್ರನೇ ಅಲ್ಲಿದ್ದ ಗಿಡ ಎಲ್ಲ ಖಾಲಿ ಮಾಡಿಸಿ ಇಲ್ಲಿ ಇಡ್ಸಿ ಅಲ್ಲಿ ಕೆಲಸ ಮಾಡಿಸಿದ್ದೆ. ಅವರೇ ಇಟ್ಟಿದ್ದು ಇಷ್ಟ ಬಂದಂಗೆ ಇಟ್ಟು ಹೋಗಿದ್ದಾರೆ. ಆಮೇಲೆ ಸರಿ ಮಾಡಿಸ್ಬೇಕಂತೇಳಿ ಆಗ್ಲೇ ಇಲ್ಲ. ಒಂದು 6 ತಿಂಗಳಾಯ್ತು. 6 ತಿಂಗಳಿಂದ ಹೀಗೆ ಇದೆ. ಅಲ್ಲಿಂದ ತರ್ತಾ ಒಂದ್ಸತಿ ಎಲ್ಲ ಪ್ರೂನ್ ಮಾಡಿಸ್ಬಿಟ್ಟಿದ್ದೆ, ಗಿಡಗಳಿಗೆಲ್ಲ ಪ್ರೂನ್ ಮಾಡಿಸಿ ಅಲ್ಲಿಂದ ಶಿಫ್ಟ್ ಮಾಡಿಸಿದ್ದೆ ನಾನು. ಆ ಕೆಲಸದವರೇ ಕಟ್ ಮಾಡಿದ್ರೆಲ್ಲ. ಇವಾಗ ಒಳ್ಳೆ ಚಿಗುರು ಬಂದು ಸಿಕ್ಕಾಪಟ್ಟೆ ಹೂ ಆಗುತ್ತೆ ನೋಡಿ. ಅಲ್ಲಿ ಕಾಣಿಸ್ತಾ ಇರೋದು ಪಿಂಕ್ ಸ್ಫಟಿಕ ಇದೀಗ. ಆಮೇಲೆ ಕಣಗಿಲೆ ಗಿಡ, ಬಿಳಿ ಕಣಗಿಲೆ. ಆ ಕಣಗಿಲೆ ಬೇರೆ ಕೂಡ ಇದೆ, ತೋರಿಸ್ತೀನಿ ನಾನು ನಿಮ್ಗೆ. ಈಗ ಇನ್ನೊಂದು ಇದು ನೋಡಿ, ಡಬ್ಬದಲ್ಲೆಲ್ಲ ಪಾಪ ನಮ್ಮ ದಾಸವಾಳ ಗಿಡ ಡಬ್ಬದಲ್ಲೆಲ್ಲ ಅರ್ಧರ್ಧನೇ ಮಣ್ಣಿದೆ, ಫುಲ್ ಮಣ್ಣು ಕೂಡ ಇಲ್ಲ, ಇದಕ್ಕೆ ಗೊಬ್ಬರ ಕೂಡ ಇಲ್ಲ. ಆದ್ರೂ ಪಾಪ ಚೆನ್ನಾಗಿ ಹೂ ಆಗ್ತಾ ಇದೆ, ಬೇರೆ ಬೇರೆ ಕಲರ್. 15 ರೂಪಾಯಿ ಕೊಟ್ಬಿಟ್ಟು ನರ್ಸರಿಯಿಂದ ತರಿಸಿದ್. ನಾನು ಸುಮಾರು ಸರ್ತಿ ಹೇಳಿದ್ದೆ ನಿಮ್ಗೆ, 15 ರೂಪೀಸ್ ಪ್ಲಾಂಟ್ಸ್ ಬೇಕಾದ್ರೆ ಬುಕ್ ಮಾಡ್ಕೊಳ್ಳಿ ಅಂತ. ಆ ನರ್ಸರಿಯಿಂದ ತರಿಸಿದ್ದೆ. ಇದು ನೋಡಿ, ಸ್ಲೀಪಿಂಗ್ ಹೈಬಿಸ್ಕಸ್. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹೂವು. ಈಗ ಮಳೆ ಬಂದಾಗ ಕಲರ್ ಸ್ವಲ್ಪ ಡಾರ್ಕ್ ಇರುತ್ತೆ, ಬಿಸಿಲಲ್ಲಿದ್ದ ಸ್ವಲ್ಪ ಲೈಟ್ ಇರುತ್ತೆ. ಇದು ಇನ್ನು ಶುರುವಾಗುತ್ತೆ, ಈ ಮಿಲಿಬಗ್ಸ್ ಎಲ್ಲ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಹುಳ ಹುಪ್ಪಟೆಗಳು ಕಾಟ ಜಾಸ್ತಿ ಇರುತ್ತೆ. ಸ್ವಲ್ಪ ಈಗಲಿಂದಾನೇ ನೀಮ್ ಆಯಿಲ್ ಅದು ಇದು ಸ್ಪ್ರೇ ಮಾಡ್ತಾ ಇರಿ ನಿಮ್ ಗಿಡಗಳಿಗೆ, ಸ್ವಲ್ಪ ಕಂಟ್ರೋಲ್ ಅಲ್ಲಿ ಬರುತ್ತೆ. ಆಮೇಲೆ ಇಲ್ಲಿ ನೋಡಿ, ಅಲ್ಲಿ ಇದು ಇದೆ, ಕಣಗಿಲೆ ಗಿಡ ಇದೆ, ಒಂದು ಮಂದಾರ ಗಿಡ ಇದೆ. ಮಂದಾರ ಅಂದ್ರೆ ಗೊತ್ತಲ್ಲ, ಯೆಲ್ಲೋ ಕಲರ್ ಎಲ್ಲ ಆಗುತ್ತೆ, ಆ ಗಿಡ ಇದೆ. ಅದು ಬಿದ್ದು ಹುಟ್ಟಿದ್ದು, ಬೀಜದಿಂದನೇ ಬಿದ್ದು ಹುಟ್ಟಿದ್ದು. ಮತ್ತೆ ಇಲ್ಲಿ ಸ್ಫಟಿಕ. ಈ ಗಿಡಗಳು ನೋಡಿದ್ರೆ ಪಾಪ ಅನ್ಸುತ್ತೆ, ಯಾಕೆ ಗೊತ್ತಾ? ಗಿಡಕ್ಕಿಂತ ಜಾಸ್ತಿ ಈ ಕಳೆ ಗಿಡಗಳೆಲ್ಲ ಬೆಳೆದ್ಬಿಟ್ಟಿದೆ ನೋಡಿ. ಹುಲ್ಲು ನೋಡಿ ಯಾವ ತರ ಬೆಳ್ಕೊಂಡಿದೆ ನೋಡಿ. ಪಾಪದೊಂದು ಕಣಗಿಲೆ ಗಿಡ ಹೂ ಆಗ್ತಿದೆ. ಅಲ್ಲೇ ಪಕ್ಕದಲ್ಲಿ ನೋಡಿ, ಅದ್ ಯಾವ್ದೋ ದೊಡ್ಡ ಗುಡ್ಡದ ಮೇಲೆ ಹುಲ್ಲು ಬೆಳ್ಕೊಂಡಿದೆ ನೋಡಿ. ಅದು ಆದಷ್ಟೆಲ್ಲ ಕಿತ್ತಾಕಿದಿಲ್ಲ, ಈ ಸೈಡಿಗೆಲ್ಲ ಇತ್ತು ಅದು. ಅದೇನಂತಾರೆ, ಕಾಂಗ್ರೆಸ್ ಗಿಡನೇ ಅಂತ ಅಂತಾರಲ್ಲ, ಅದಕ್ಕೆ ಆ ಗಿಡ ಎಲ್ಲ ಹುಟ್ಕೊಂಡಿರುತ್ತೆ. ಬ್ಯಾಡ್ಲಾರ್ದಿದ್ದ ಗಿಡ ಅದು, ಒಂದು ಚೂರು ಪ್ರಯೋಜನ ಇರಲ್ಲ ನೋಡಿ. ಎಷ್ಟು ಬೆಳ್ಕೊಂಡಿದೆ ನೋಡಿ. ಕಳೆ ಗಿಡಗಳು ಮಾತ್ರ ಕಂಟ್ರೋಲ್ ಮಾಡಕ್ ಆಗಲ್ಲಪ್ಪ ದೇವ್ರೆ. ಈ ಗಾರ್ಡನ್ ಬೆಳೆಸೋದು, ತೋಟ ಬೆಳೆಸೋದು ತುಂಬಾ ಕಷ್ಟ. ಈಗ 4 ಗಿಡಕ್ಕೆ ನಂಗೆ ಇಷ್ಟು ಕಷ್ಟ ಆಗ್ತಿದ್ರೆ, ಎಲ್ಲ ಮಾವಿನ ತೋಟ ಅದು ಇದು ಬೆಳೆಸೋರಿಗೆ ಎಷ್ಟು ಕಷ್ಟ ಆಗ್ತಿರ್ಬೋದಲ್ವಾ? ಸರಿ. ಈಗ ಅಲ್ಲಿಂದ ಸೇವಂತಿಗೆ ಗಿಡ ಹೂ ಆಗ್ತಿರ್ಲಿಲ್ಲ ಅಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಇಟ್ರ ಮೇಲೆ ಸಿಕ್ಕಾಪಟ್ಟೆ ಹೂ ಆಗ್ತಿತ್ತು. ನಾನು ಹೂ ಆದವಾಗ ಒಂದು ವಿಡಿಯೋ ತೆಗೆದು ತೋರಿಸ್ಬೇಕಿತ್ತು ಅದು ನನಗೆ. ಒಂದು ಬೇರೆ ಬೇರೆ ಇದ್ರೊಳಗೆ ಸ್ವಲ್ಪ ಬೇರೆ ಟೆನ್ಷನ್ ಒಳಗೆ ಇದ್ದೆ ನಾನು. ಅದ್ರೊಳಗೆ ಈ ಗಿಡಗಳು ಸ್ವಲ್ಪ ಕೇರ್ಲೆಸ್ ಆಗಿ ಆಗೋಯ್ತು. ಇದು ನೋಡಿ, ಇದು ಕೋಲಿಯಸ್. ಇದು ಆಕ್ಚುಲಿ ಕೋಲಿಯಸ್ ಅನ್ನ ನೆರಳಲ್ಲಿ ಇಡಬೇಕು, ಅಂದ್ರೆ ಬಿಸಿಲಕ್ಕಿಂತ ನೆರಳಲ್ಲೇ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ಇದು ಬಿಸಿಲಲ್ಲಿರೋದ್ರಿಂದ ಕಲರ್ ಎಲ್ಲ ಬೇರೆ ಕಲರೇ ಬಂದ್ಬಿಟ್ಟಿದೆ. ಈಗ ಮಳೆ ಬರ್ತಿದೆಯಲ್ಲ, ಅದು ಕಲರ್ ನೋಡಿ ಸ್ವಲ್ಪ ಒರಿಜಿನಲ್ ಕಲರ್ ಬರ್ತಾ ಇದೆ.
ಹಾಗೆ ಇದು ಸ್ಫಟಿಕ. ಈ ಸ್ಫಟಿಕ ಗಿಡವನ್ನು ಕೂಡ ತುಂಬಾ ಜನ ಕೇಳ್ತಿದ್ದಾರೆ, ಅಕ್ಕ ಸ್ಫಟಿಕ ಗಿಡ ಬೇಕಂತ. ಸ್ಫಟಿಕ ಗಿಡ ಈ ಮಳೆ ಸ್ಟಾರ್ಟ್ ಆಗಿದೆಯಲ್ಲ, ನಾನು ನೆಡ್ತೀನಿ, ಕಟಿಂಗ್ ನೆಡ್ತೀನಿ. ಕೆಲವೆಲ್ಲ ಗಿಡಗಳೆಲ್ಲ ಹುಟ್ಟಿದೆ. ನೆಟ್ ಅದು ರೆಡಿ ಆದ್ರ ಮೇಲೆ ನಾನು ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ. ಆವಾಗ ನೀವು ಆರ್ಡರ್ ಕೊಟ್ಟರೆ ಸರಿಯಾಗುತ್ತೆ. ಓಕೆನಾ? ಇನ್ನೇನು ಈ ತಿಂಗಳಲ್ಲಿ, ಜೂನ್ ತಿಂಗಳಲ್ಲೇ ಅದು ನಮಗೆ ಅವೈಲೇಬಲ್ ಇರುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ನಾನು ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಈ ದಾಸವಾಳ ಗಿಡ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ತುಂಬಾ ಹೂವಾಗುತ್ತಪ್ಪ. ತುಂಬಾ ಹೂವು ಅಂದ್ರೆ ತುಂಬಾ ಹೂವು. ನಂಗಂತೂ ಖುಷಿ ಆಯ್ತು. 15 ರೂಪಾಯಿಗೆ ಯಾವುದೇ ತರ ಪ್ರಾಬ್ಲಮ್ ಇಲ್ಲ. ಬೇಕಾದಷ್ಟು ಕಲರ್ ಬಂದೆ. ಒಳಗಡೆ ಇನ್ನೂ ಆಮೇಲೆ ಲಾಸ್ಟ್ ಟೈಮ್ ತರಿಸ್ಕೊಂಡಿದ್ದು ಒಳಗಡೆ ಇದೆ, ನೆಟ್ಟೇ ಇಲ್ಲ ಅದು. ನಾನು ಕಾಂಪೌಂಡ್ ಒಳಗಡೆ ಇನ್ನೊಂದು ಫ್ರಂಟ್ ಗಾರ್ಡನ್ ಟೂರ್ ಮಾಡಿ ತೋರಿಸ್ತೀನಿ ನಿಮಗೆ, ಅಲ್ಲಿ ಹೇಗೆಲ್ಲ ಇದೆ ಅಂತ. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಕಳೆ ಎಲ್ಲ ಬೆಳ್ಕೊಂಡಿದೆ, ಅದ್ರ ಬಗ್ಗೆ ಹೇಳ್ತೀನಿ ನಾನು ನಿಮಗೆ. ನೋಡಿ ಇದು ಟಿಕೋಮಾ ಅನ್ಕೊಂತೀನಿ, ಎಲ್ಲೋ ಟಿಕೋಮಾ ಅಂತಾರೇನೋ. ಇದು ರೋಡ್ ಸೈಡ್ಗೆಲ್ಲ ದೊಡ್ಡ ದೊಡ್ಡ ಮರ ಆಗಿರುತ್ತೆ ನೋಡಿ, ಎಲ್ಲೋ ಕಲರ್ ಹೂ ಆಗುತ್ತೆ, ಗೊಂಚು ತುಂಬಾ ಚೆನ್ನಾಗಿರುತ್ತೆ. ಅದು ಬೇರೆ ಹೆಸರೇನಾದ್ರು ಇದ್ರೆ ನಾನು ಕಾಮೆಂಟ್ ಅಲ್ಲಿ ಹೇಳಿ. ಹಾಗೆ ಇದ್ರದ್ದು ಹೆಸರೇನೋ ಗೊತ್ತಿಲ್ಲ ನಂಗೆ. ಇದು ಬೇರೆ ಕಲರ್ ಅಲ್ಲಿ ಇರುತ್ತೆ, ಆಕ್ಚುಲಿ ಆಗಿ ಡಾರ್ಕ್ ಆರೆಂಜ್ ಅಲ್ಲಿ ಇರುತ್ತೆ. ಅದು ನೋಡಕ್ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಬೇರೆ ಕಲರ್ದು ಇದು. ಆಮೇಲೆ ಇದು ಶೋ ಗಿಡ ಏನೋ, ಇದು ಕೂಡ 15 ರುಪೀಸ್ ತರಿಸಿದ್ದಿದೆ. ತುಂಬಾ ಚೆನ್ನಾಗಿ ಬೆಳ್ಕೊಂಡಿದೆ. ಇದು ಬಿಳಿ ದಾಸವಾಳ. ನಮ್ಮ ಮನೇಲಿ ಒಂದು ಹೂವು ಬಿಟ್ಟಿರಲ್ಲ. ಮಾರ್ನಿಂಗ್ ಎಲ್ಲ ಕುಯ್ದ್ಬಿಟ್ಟು ದೇವ್ರಿಗೆ ಹಾಕ್ಬಿಟ್ಟಿರ್ತೀವಿ ನಾವು. ಒಂದು ಬುಟ್ಟಿಗಟ್ಲೆ ಹೂ ಆಗುತ್ತೆ. ಅದು ಒಂದ್ಸತಿ ವಿಡಿಯೋ ಮಾಡಿ ತೋರಿಸ್ತೀನಿ, ಆ ಹೂವು ಹೇಗೆ ಕುಯ್ದಿರ್ತಾರೆ ಅಂತ. ಆಮೇಲೆ ಕೆಲವುದೆಲ್ಲ ಇದಿದೆ, ಯಾವುದು ಬೋಗನ್ ವಿಲ್ಲೆ ಇದೆ. ಬೋಗನ್ ವಿಲ್ಲೆ ಒಂದು 4-5 ಕಲರ್ ಇದೆ. ಇಲ್ಲೇ ಮೇನ್ ರೋಡಲ್ಲಿ ರೋಡ್ ಸೈಡ್ ಸಿಕ್ಕಾಪಟ್ಟೆ ಕಲರ್ಗಳೆಲ್ಲ ಇದೆ. ಈ ಸರ್ತಿ ಕಟಿಂಗ್ ತಂದವಾಗ ನಾನು ನಿಮ್ಗೆ ತೋರಿಸ್ತೀನಿ ಅದು ಎಷ್ಟು ಕಲರ್ ಇದೆ ಅಂತ. ಕಟಿಂಗ್ ತಂದು ನೆಡ್ಬೇಕಂತ ಮಾಡಿದೀನಿ ಈ ಸರ್ತಿ. ಇದನ್ನು ಕೂಡ ಕಟಿಂಗ್ ಎಲ್ಲ ತಂದು ನೆಟ್ಟಿದ್ದೆ ನಾನು. 3-4 ಕಲರ್ ಬಂದಿದೆ. ಇನ್ನೊಂದು 3-4 ಕಲರ್ ಎಲ್ಲ ಸತ್ತೋಗಿದೆ. ಲಾಸ್ಟ್ ಇಯರ್ ಕಟಿಂಗ್ ತಂದಿರಲಿಲ್ಲ, ಅದಕ್ಕಿಂತ ಮುಂಚಿನ ವರ್ಷದ ಕಟಿಂಗ್ ಎಲ್ಲ ಇವು. ಅದು ತಂದವಾಗ ನಿಮಗೆ ತೋರಿಸ್ತೀನಿ. ಆಮೇಲೆ ಸ್ವಲ್ಪ ಮುಂದಕ್ಕೆ ಬಂದ್ರೆ ಇಲ್ಲಿ ಇನ್ನೊಂದು ಇದು ಬಿಳಿ ಸ್ಫಟಿಕ. ಇದು ಬಿಳಿ ಸ್ಫಟಿಕ. ಹಾಗೆ ಇದು ಅಲೋವೆರಾ ಇದೆ. ಇಲ್ಲೆಲ್ಲ ನೋಡಿ, ಈ ಮಳೆ ಬಂತಲ್ಲ, 1-2 ಮಳೆ ಬಂತಲ್ಲ ನೋಡಿ, ಈಗೆಲ್ಲ ಅರಿವೆ ಸೊಪ್ಪು ಯಾವ ತರ ಹುಟ್ಟಿದೆ ನೋಡಿ. ಇನ್ನು ಕೆಲವು ಸಣ್ಣ ಸಣ್ಣಕ್ಕೆ ಹುಟ್ಟತಾ ಇದೆ, ಸಿಕ್ಕಾಪಟ್ಟೆ ಹುಟ್ಟತಾ ಇದೆ. ಇದಕ್ಕೆ ಏನಂತಾರೆ ಗೊತ್ತಾ ನಿಮ್ಗೆ? ಈಗ ಗಿಡಕ್ಕೆ ಈಗ ತೋರಿಸಿದ್ನಲ್ಲ, ಅದಕ್ಕೆ ಏನ್ ಹೆಸರು ಅಂತ ಹೇಳಿ ನಂಗಾಯ್ತು. ಓಕೆನಾ? ಸರಿ. ಆಮೇಲೆ ಈಗ ಇನ್ನೊಂದು ಗಿಡ ನೋಡೋಣ. ಇದಕ್ಕೆ ನಮ್ಮ ಕುಂದಾಪುರ ಕಡೆ ಸಕ್ಕರೆಗುಳ್ಳ ಅಂತೀವಿ ನಾವು. ಈ ಕಡೆ ಎಲ್ಲ ಟರ್ಕಿ ಬೆರ್ರಿ ಅಂತಾರೆ. ಚಿಕ್ಕ ಚಿಕ್ಕದ ಬದನೆಕಾಯಿ ಗಿಡ, ಬದನೆಕಾಯಿ ಇದ್ದಂಗೆ ಇರುತ್ತೆ. ತಮಿಳ್ನಾಡಲ್ಲೆಲ್ಲ ಸಿಕ್ಕಾಪಟ್ಟೆ ಫೇಮಸ್. ಸುಂಡಕಾಯಿ ಅಂತ ಅಂತಾರೆ ಇದಕ್ಕೆ. ನಾವಂತೂ ಇದನ್ನ ಎಳೆದಿದ್ದಾಗ ಸ್ವಲ್ಪ ಗುದ್ದಿ ಬಿಟ್ಟು ಪಲ್ಯ ಮಾಡ್ತೀವಿ ನಾವು. ನಮ್ಮ ಮನೇಲಿ ಇದ್ದಿತ್ತು ಫಸ್ಟ್, ನಾವು ಸಣ್ಣಕ್ಕಿದ್ದಾಗ ಕೂಡ. ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಗೊತ್ತಿದ್ರೆ ನೀವ್ ಏನ್ ಡಿಶ್ ಮಾಡ್ತೀರಿ ಇದ್ರಲ್ಲಿ ಅಂತ ನಂಗೆ ಕಾಮೆಂಟ್ ಅಲ್ಲಿ ಹೇಳಿ. ಓಕೆನಾ? ಸರಿ. ಅಲ್ಲೊಂದು ಬಿದ್ದಿದೆ, ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಒಳಗಡೆ ವಿಡಿಯೋ ನೋಡ್ತಾ ಹೇಳ್ತೀವಿ, ತೋರಿಸ್ತೀನಿ ನಿಮ್ಗೆ. ಈ ಬಸ್ಲೆ ನೋಡಿ, ಈ ಬಸ್ಲೆ ನಾನು ಮೊನ್ನೆ ಊರಿಗೆ ಹೋಗಿದ್ದೆ, ಉಡುಪಿ ಹತ್ರ ಕಾರ್ಕಳಕ್ಕೆ ಹೋಗಿದ್ದೆ. ಅಲ್ಲಿಂದ 1-2 ಕಟ್ಟು ತಗೊಂಬಂದ್ಬಿಟ್ಟು ಹುಳಿ ಮಾಡ್ಕೊಂಡು ತಿಂದ್ವಿ. ಅದನ್ನ ಸಾಂಬಾರ್ ಮಾಡ್ಕೊಂಡು ಸೊಪ್ಪೆಲ್ಲ. ಆ ದಂಟನ್ ಮಾತ್ರ ನೆಟ್ಟಿದೆ, ಚಿಗುರು ಬರ್ತಾ ಇದೆ ನೋಡಿ. ಈ ತರ ಚಪ್ರ ಹಾಕಿರ್ತಾರೆ ಊರ್ ಸೈಡಿಗೆಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದು ನಂಗೆ ತುಂಬಾ ಇಷ್ಟ ಇದೆ. ಅದಕ್ಕೋಸ್ಕರ ಅಲ್ಲಿಂದ ಹೊತ್ಕೊಂಡ್ಬಂದು ನೆಟ್ಟಿದೀನಿ. ಬರುತ್ತಾ ನೋಡ್ಬೇಕು ಈ ಸರ್ತಿ ಅದು ಏನಾಗುತ್ತೆ ಅಂತ. ಈಗ ನಿಮಗೆ ತೋರಿಸ್ತಾ ಕೆಲವೊಂದು ಗಿಡಗಳೆಲ್ಲ ನಾನು ತೋರಿಸ್ಲಿಲ್ಲ, ನೋಡ್ಕೊಂತ ಹೋಗೋಣ. ಹಾಗೆ ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತಿದ್ದೀರಾ, ಸಾವಿರಾರು ಗಟ್ಟಲೆ ಜನ ವಿಡಿಯೋ ನೋಡ್ತಿದ್ದೀರಾ. ಲೈಕ್ ಮಾತ್ರ ನಂಗೆ ಭಾಳ ಕಮ್ಮಿ ಬರ್ತಿದೆ. ಪ್ಲೀಸ್ ದಯಮಾಡಿ ಲೈಕ್ ಮಾಡಿ. ಹಾಗೆ ಏನನ್ಸ್ತಂತ ಕಾಮೆಂಟಲ್ಲಿ ಹೇಳೋದು ಮಾತ್ರ ದಯಮಾಡಿ ಮರಿಬೇಡಿ. ದಿನ ನಾನು ಆನ್ಸರ್ ಕೊಡ್ಲಾರ್ದಿದ್ರು ಯಾವತ್ತೋ ಒಂದು ದಿವಸ ಕೂತ್ಕೊಂಡ್ಬಿಟ್ಟು ಕಂಪ್ಲೀಟಾಗಿ ನಿಮ್ಗೆ ಆನ್ಸರ್ ಕೊಡ್ತೀನಿ. ಪ್ಲೀಸ್ ದಯಮಾಡಿ ನೀವು ಕಾಮೆಂಟ್ ಮಾಡಿ, 4 ಜನರಿಗೆ ಶೇರ್ ಮಾಡಿ. ಇದರಿಂದ ನನಗೂ ಕೂಡ ಸ್ವಲ್ಪ ಪ್ರೋತ್ಸಾಹ ಕೊಟ್ಟಂಗಿರುತ್ತೆ. ಓಕೆನಾ? ಸರಿ. ಈಗ ಈ ಸೈಡಿಗೆ ಬರೋಣ. ಸ್ಟಾರ್ಟಿಂಗ್ ಎಲ್ಲಿ ಮಾಡಿದ್ವು ಅಲ್ಲಿಗೆ ಬರೋಣ. ನೋಡಿ, ಇಲ್ಲೂ ಕೂಡ ಕೆಲವು ಕೋಲಿಯಸ್ ಇದೆ. ಹಾಗೆ ಕೆಲವೆಲ್ಲ ಗಿಡಗಳೆಲ್ಲ ಇದೆ ಇಲ್ಲಿ. ಹಾಗೆ ಅದಕ್ಕಿಂತ ಸಿಕ್ಕಾಪಟ್ಟೆ ಜಾಸ್ತಿ ಕಳೆ ಗಿಡಗಳಿದೆ ಇಲ್ಲಿ. ಈ ಕಳೆ ಗಿಡನ ಕಂಟ್ರೋಲ್ ಮಾಡೋದು ಮಾತ್ರ ಬಹಳ ಕಷ್ಟ ಅಂದ್ರೆ ಬಹಳ ಕಷ್ಟ ಇದೆ. ಹೇಳಿದ್ನಲ್ಲ, ಒಂದಿಬ್ರನ್ನ ಕೆಲಸದವ್ರನ್ನ ಕರೆಸಿ ಎಲ್ಲ ಒಂದ್ ಸ್ವಲ್ಪ ಇವನ್ನೆಲ್ಲ ಕ್ಲೀನ್ ಮಾಡಿಸಿ, ಮೇಲ್ಗಡೆ ಸ್ವಲ್ಪ ಕೆಲಸ ಇದೆ, ವರ್ಕ್ ಇದೆ ಟೆರೆಸ್ ಮೇಲೆ, ಅದನ್ನು ಕೂಡ ಮಾಡಿಸ್ಬೇಕು. ಎಲ್ಲ ಒಟ್ಟಿಗೆ ಒಂದ್ಸತಿ ಮಾಡ್ಸೋಣ ಅಂತ ಕಾಯ್ತಾ ಇದ್ದೀನಿ. ಒಂದು ಸ್ವಲ್ಪ ಐಟಮ್ಸ್ ಆರ್ಡರ್ ಮಾಡಿದ್ದೀನಿ ಅಮೆಝಾನಲ್ಲಿ. ಅದು ಬಂದ್ರ ಮೇಲೆ ನಿಮ್ಗೆ ಏನೇನು ತರಿಸಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ. ಅದು ತರಿಸೋ ತನಕ ಸಸ್ಪೆನ್ಸ್ ನಿಮ್ಗೆ. ಓಕೆನಾ? ಸರಿ. ಆಮೇಲೆ ಇದು ನೋಡಿ, ಇದು ರಂಗೂನ್ ಕ್ರೀಪರ್ ಅಂತಾರೆ, ಮಧುಮಾಲತಿ ಅಂತಾರೆ. ಕನ್ನಡದಲ್ಲಿ ಏನಂತಾರೆ ನಂಗೆ ಹೆಸರು ಮರ್ತೋಯ್ತು. ತುಂಬಾ ಜನ ಹೇಳಿದ್ರಿ ಅವತ್ತೊಂದ್ಸತಿ ವಿಡಿಯೋ ಮಾಡಿ ತೋರಿಸಿದಾಗ. ಇನ್ನೊಂದ್ಸತಿ ಹೇಳಿ ಪ್ಲೀಸ್. ಓಕೆನಾ? ಇಲ್ಲೊಂದೆರಡು ಮಲ್ಲಿಗೆ ಗಿಡ ಇದೆ.
ಒಂದು ಎರಡು ಹೂವು ಆಗ್ತದೆ. ಯಾಕಂದ್ರೆ ಅದ್ರ ಟೈಮಿಗೆ ನಾನು ಅದನ್ನ ಸ್ವಲ್ಪ ಕೇರ್ಲೆಸ್ ಮಾಡಿದೆ. ಕೈ ನೋವು ಇತ್ತಲ್ಲ, ಅದರಿಂದ ಅದು ಎಲೆ ತೆಗಿಯೋದಾಗ್ಲಿ, ಕಟಿಂಗ್ ಮಾಡೋದಾಗ್ಲಿ, ಗೊಬ್ಬರ ಹಾಕೋದಾಗ್ಲಿ ಏನೂ ಮಾಡಲಿಲ್ಲ. ಪಾಪ ಅದಷ್ಟೇ ಒಂದೆರಡು ಹೂವು ಆಗ್ತಾ ಇದೆ. ಇದು ನೋಡಿ, ಇದು ಟಿಕೋಮಾ. ಇದು ಕೂಡ ಕಲರ್ ಫುಲ್ಲು ಚೆನ್ನಾಗಿರುತ್ತೆ. ಇದ್ರದ್ದು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. 365 ದಿವಸ ಹೂವು ಆಗ್ತಾನೆ ಇರುತ್ತೆ. ಇದರಲ್ಲಿ ಯಾವಾಗಲೂ ಹೂವು ಇರುತ್ತೆ ಈ ಗಿಡದಲ್ಲಿ. ಪಾಪ ಇದು ಕೂಡ ಯಾವ ಥರದ್ದು ಗೊಬ್ಬರ ಇಲ್ಲ, ಏನಿಲ್ಲ, ಒಟ್ಟು ನೀರಲ್ಲೇ ಬೆಳೀತಾ ಇದೆ ಇದು. ಹಾಗೆ ಇಲ್ಲೊಂದು ನಿಮಗೆ ಮನಿ ಪ್ಲಾಂಟ್ ತೋರಿಸ್ತೀನಿ. ಎಷ್ಟು ದೊಡ್ಡ ಎಲೆ ಆಗಿದೆ ನೋಡಿ. ಏನು ರೀಸನ್ ಗೊತ್ತಾ ಇದಕ್ಕೆ? ಯಾವುದಾದ್ರು ಮರಕ್ಕೆ ಸಪೋರ್ಟ್ ಕೊಟ್ಟರೆ, ಸಪೋರ್ಟ್ ಸಿಕ್ಕಿದ್ರೆ ಅದ್ರ ಬೇರೆ ಅದ್ರೊಳಗೆ ಹೋಗ್ಬಿಟ್ಟು ದೊಡ್ಡ ದೊಡ್ಡ ಎಲೆ ಬರುತ್ತೆ. ನೀವು ರೆಸಾರ್ಟಲ್ಲೆಲ್ಲ ನೋಡಿರ್ತೀರಲ್ಲ, ದೊಡ್ಡ ದೊಡ್ಡ ಮರ ಕಬ್ಸಿರ್ತಾರೆ ನೋಡಿ. ನಾನು ಫಸ್ಟ್ ಏನು ಅಂದ್ಕೊಂಡಿದ್ದೆ ಅಂದರೆ, ಆ ಥರದ್ದು ಎಲೆಗಳಿದ್ದಾಗ ಅದು ಬೇರೆ ಜಾತಿದೆ ಮನಿ ಪ್ಲ್ಯಾಂಟ್ ಏನೋ ಅಂದ್ಕೊಂಡಿದ್ದೆ. ಏನಿಲ್ಲ, ನಮ್ಮ ಮನೇಲಿರುವಂಥ ಮನಿ ಪ್ಲ್ಯಾಂಟಿಗೆ ಈ ಥರ ಸಪೋರ್ಟ್ ಕೊಟ್ಟರೆ ಸಾಕು, ಅಷ್ಟು ದೊಡ್ಡ ದೊಡ್ಡ ಎಲೆ ಆಗುತ್ತೆ. ಹಾಗೆ ಈಗ ಮನೆ ಮುಂದ್ಗಡೆ ಇರೋದು ಒಂದು ಮಲ್ಲಿಗೆ ಗಿಡ ತೋರಿಸ್ತೀನಿ ನೋಡಿ. ಎಷ್ಟು ಬೆಳ್ಕೊಂಡಿದೆ ನೋಡಿ, ಎಷ್ಟು ತನಕ ಹೋಗಿದೆ ಇದು. ಅದ್ರ ಹೂವು ಮಾತ್ರ ಸಿಕ್ಕಾಪಟ್ಟೆ ಕಮ್ಮಿ ಬರ್ತದೆ. ಒಂದು ಎರಡು ಹೂವು ಅಷ್ಟೇ ಆಗ್ತಾ ಇದೆ. ಎಲ್ಲದರಲ್ಲೂ ಎಲ್ಲ ಚಿದ್ರಲ್ಲಿ ಒಂದೊಂದು ಎರಡು ಹೂವು ಆಗ್ತಾ ಇದೆ. ಆದ್ರೆ ಗುಂಪು ಗುಂಪು ಅಂದ್ರೆ ಹೂವು ಆಗ್ತಾ ಇಲ್ಲ. ಯಾಕಂತೇಳಿ ಅದಕ್ಕೆ ಕಟಿಂಗ್ ಆಗಲಿ ಎಂತಾಗಲಿ ಏನೇ ಜಾಗ್ರತೆ ಮಾಡಲಿಲ್ಲ. ಇದು ನೋಡಿ, ಇದು ಆವಾಗ ಹೇಳಿದ್ನಲ್ಲ ವೈಲೆಟ್ ಕಲರ್ ಹೂ, ನೆನ್ಪಿಟ್ಕೊಳ್ಳಿ ಅಂತ, ಅದೇ ಗಿಡ ಇದು. ಪಾಪ ಹೆಂಗ್ ಒಣಗೋಗಿದೆ ನೋಡಿ. ತೂ ಇರೋದು ಎಲ್ಲಾ ಗಿಡದಲ್ಲೂ ಸಿಕ್ಕಾಪಟ್ಟೆ ಕೇರ್ಲೆಸ್ ಆಗಿದ್ದ ಗಿಡಗಳು ಯಾವ್ದಂತ ಇದೆ. ಪಾಪ ಇದಕ್ಕೆ ಯಾವುದೇ ತರ ಜಾಗ್ರತೆ ಯಾವ ತರದ ಮಾಡ್ಲಿಲ್ಲ. ಪಾಪ ಅಳ್ತಾ ಇದೆ. ಈ ಜಾಗದಲ್ಲಿ ಬೇರೆ ಒಂದು ಪ್ಲಾನ್ ಇದೆ ನಂಗೆ. ಅದು ಏನ್ ಮಾಡ್ತೀನಿ, ಹೇಗ್ ಮಾಡ್ತೀನಿ ಅಂತ ಮಾಡಿದ ಮೇಲೆ ನಿಮ್ಗೆ ಹೇಳ್ತೀನಿ. ಯಾಕೆ ಈಗ ಹೇಳಿದ್ ನಾನು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಸುಮ್ನೆ ಅದು ಮತ್ತೆ ಯಾಕೆ ಸುಮ್ನೆ ಟೆನ್ಷನ್, ಅದಕ್ಕೋಸ್ಕರ ಹೇಳಲ್ಲ. ಮಾಡ್ಬಿಟ್ರ ಮೇಲೆ ಹೇಳ್ತೀನಿ. ಇಲ್ಲೊಂದು ಗೇಟ್ ಎದುರಿಗೆ ಒಂದು ಗುಲಾಬಿ ಗಿಡ ಇದೆ. ಇದನ್ನು ಕೂಡ ಆ ಕಡೆನೆ ಇದ್ದಿತ್ತ, ಕೆಲಸದವರೇ ತಂದು ಇಲ್ಲಿ ಇಟ್ಟಿದ್ದು. ಅದು ಬೇರೆ ಪ್ಲೇಸ್ ಕೂಡ ಚೇಂಜ್ ಮಾಡ್ಲಿಲ್ಲ ಅದ್ರದ್ದು. ಹೆಂಗಿದೆ ನೋಡಿ. ಇದು ಫ್ರೆಂಡ್ಸ್ ನಾನು ಫ್ಲವರ್ಸ್ ಗಾರ್ಡನ್ ಕತೆ. ಸ್ವಲ್ಪ ಬೋರ್ ಹೊಡ್ಸಿದೀನಿ ಅನ್ಕೊಂಡಿದೀನಿ. ಏನ್ ಅನ್ಸ್ತು ಅಂತ ಕಾಮೆಂಟ್ ಅಲ್ಲಿ ಹೇಳಿ. ಹಾಗೆ ನಿಮ್ಗೆ ಯಾವ್ದಾದ್ರು ಇಷ್ಟ ಆಗಿದ್ ಗಿಡ ಯಾವ್ದಾದ್ರು ಇದ್ರೆ ಅದನ್ನು ಕೂಡ ಕಾಮೆಂಟ್ ಅಲ್ಲಿ ಹೇಳಿ. ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಓಕೆನಾ? ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.